ಎಲ್ಲೋ ಒಂದು ಕಡೆ ಹೆದರಿಕೆ ಶುರುವಾಗ್ಬಿಡ್ತಾ ಮಾಧ್ಯಮಗಳ ಜವಾಬ್ದಾರಿಯು ಕೂಡ ಅಷ್ಟೇ ಪ್ರಮುಖವಾಗಿರುವ 10 ಪಾಯಿಂಟ್ಗಳ ಉತ್ಖನನ ಆಗತ್ತೆ, 9 ಫೇಲ್ ಆಗುತ್ತೆ. ದೇಹದ ವಿವಿಧ ಭಾಗದ ಮೂಳೆಗಳು ಸಿಗುತ್ತೆ, ಒಂದು ತಲೆಬುರುಡೆ ಸಿಗುತ್ತೆ. ಧರ್ಮಸ್ಥಳದ ಸ್ಥಳೀಯರು ಗ್ರಾಮಸ್ಥರೇ 6 ಜನ ಮುಂದೆ ಬರ್ತಾರೆ. ಮುಂದೆ ಬಂದು ನಾವು ಐ ವಿಟ್ನೆಸ್ ಇದ್ದೇವೆ, ತಿರುವುಗಳ ಮೇಲೆ ತಿರುವು ಈ ಒಂದು ಪ್ರಕರಣ. ಡಿ ಗ್ಯಾಂಗ್ ಏನಿದೆಯಲ್ಲ ಇವರುಗಳಿಗೆ ಕಳವಳ ಭಯ ಶುರುವಾಗ್ಬಿಡ್ತು. ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ನಮ್ಮ ವರದಿಗಾರನ ಮೇಲೆ ಹಲ್ಲೆ ಆಗಿದೆ ಅಂತ ಬರುತ್ತೆ. ಯಾರು ಹೋರಾಟಗಾರರು ಇವ್ರ ಮೇಲೆ ಕೈ ಮಾಡಿಲ್ಲ, ಆದರೆ ನಮ್ಮ ಮೇಲೆ ಅಪಪ್ರಚಾರ ಸುಳ್ಳು ಸುದ್ದಿಯನ್ನು ಹರಡಿಸಲಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಸ್ಪೆಷಲ್. ನಾನು ಸಂತೋಷ್ ಕಶ್ಯಪ್. ಧರ್ಮಸ್ಥಳದಲ್ಲಿ ಈಗಾಗಲೇ 100 ಶವಗಳನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SITಯ ತನಿಖೆ ಆರಂಭವಾಗಿದೆ, ಚುರುಕುಗೊಳ್ತಾ ಇದೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಸಾಕ್ಷಿದಾರ ತೋರಿಸಿರುವಂತಹ 13 ಪಾಯಿಂಟ್ಗಳು, ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದ 13 ಪಾಯಿಂಟ್ಗಳ ಪೈಕಿ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಬಹುತೇಕ ಕೊನೆ ಘಟ್ಟಕ್ಕೆ ತಲುಪುತ್ತಾ ಇದೆ ಇಡೀ ದೇಶ ಮತ್ತು ರಾಜ್ಯ. ಈ ಒಂದು ಪ್ರಕರಣ ಯಾಕೆ ಅಂತ ಹೇಳಿದ್ರೆ, ಬಹುತೇಕರ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಬರ್ತಾ ಇರುವಂಥ ಆರೋಪದ ಸತ್ಯಾಸತ್ಯತೆ ಹೊರತೆಗೆಯಬೇಕು, ಇದು ನಮಗೆ ಗೊತ್ತಾಗಬೇಕು ಅಂತ ಬಹಳ ಸೂಕ್ಷ್ಮವಾಗಿ ನಡೀತಾ ಇರುವಂತಹ ಒಂದು ತನಿಖೆ, ವಿಚಾರಣೆ. ಜನಗಳ ಅಷ್ಟೂ ದೃಷ್ಟಿ ಧರ್ಮಸ್ಥಳದ ಮೇಲೆ ಬಿದ್ದಿರುವಂಥದ್ದು. ಈ ಮಧ್ಯದಲ್ಲಿ ಹೇಗೆ ಈ ಕ್ಷೇತ್ರದಲ್ಲಿ ವಿಚಾರಗಳು ನಡಿಬಾರದಿತ್ತೋ, ಧರ್ಮ ನೆಲೆಸಿರುವಂತಹ ಧರ್ಮಕ್ಷೇತ್ರದಲ್ಲಿ ನಡೆದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ, ಪರ ವಿರೋಧ ಚರ್ಚೆ ಮಧ್ಯದಲ್ಲಿ ಹೇಗೆ ವಿಚಾರ ಆಗಬಾರದು ಅನ್ನುವಂಥದ್ದನ್ನ ಜನಗಳ ಅಭಿಪ್ರಾಯ ಇದೆಯೋ, ಹಾಗೆ ನಿನ್ನೆಯೂ ಕೂಡ ಒಂದು ಘಟನೆ ಆಯಿತು. ಏನಾಯಿತು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ತಾವು ಈ 2 ವಿಡಿಯೋಗಳನ್ನ ನೋಡ್ಕೊಂಡು ಬರಲಿ. ಬಂದಿರು ಸರ್, ಹೋಗ್ತೀವಿ, ಬರ್ಬೇಕಲ್ಲ. ಅವ್ರಿಗೆ ಕಲ್ಸಿ ಬಸ್, ನಮ್ಗೆ ಹೆದರಿಕೆ ಆಗ್ತಿದೆ. ಕಲ್ಸಿ ಅವ್ರನ್ನ ಹಾಗಾದ್ರೆ ಕಲ್ಸಿ ಎಲ್ಲರೂ ಕಲ್ಸಿಲ್ಲ. ಹಾ, ವಿರೋಧಿ ನಾಯಿಗಳಿಗೆ, ಷಡ್ಯಂತ್ರಗಳಿಗೆ, ಧರ್ಮ ವಿರೋಧಿ ಶಕ್ತಿಗಳಿಗೆ ಶಾಂತಿಯುತ ಹೋರಾಟ ನಮ್ದು. ಏನು ಹೋರಾಟ ಮಾಡಿದ್ರೆ ಟಿವಿ ಇಲ್ಲಿಂದ ಲೈವ್ ಬಿಟ್ಟಿದ್ದನ್ನು ಓಡಿಸಿದ್ದಾರೆ. ಅವೊಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು, ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು. ನ್ಯೂಸ್ ಮಾಡುದೇ ಕೆಲಸ. ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಹೋರಾಟಗಾರ ಆಗ್ಲಿ ಇಲ್ಲಿಯ ಜನಸಾಮಾನ್ಯರು ಯಾರು ಮಾಡಿಲ್ಲ. ಈಗ ಡ್ರಾಮಾ ಮಾಡೋದಕ್ಕೆ ಇಬ್ರು ಅಲ್ಲಿ ವರದಿಗಾರರು ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು. ತನ್ನನ್ನು ತಾನು ಮಾರ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ, ಶೋ ಪುಟಪ್ ಮಾಡ್ತಾನೆ, ಒಬ್ಬ ದೊಡ್ಡ ದಗಾಬಾಜಿ ಲಂಚಕೋರ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನು ಯಾಕೆ ಬಂದಿದೀಯ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ. ಹಲ್ಲೆ, ಯಾವುದೇ ರೀತಿಯಾದಂತಹ ಹಲ್ಲೆ ಇಲ್ಲ. ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದ್ದಾರೆ, ದಯವಿಟ್ಟು ನೋಡ್ಕೊಂಡ್ಬಿಡಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಏನು ಈ ವಿಡಿಯೋಗಳಲ್ಲಿ ಏನಾಯ್ತು ಅನ್ನುವಂಥದ್ದು ತಮಗೆಲ್ರಿಗೂ ಗೊತ್ತೇ ಇದೆ. ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗಕ್ಕೆ ಶುರುವಾಯಿತು, ಎಲ್ಲೋ ಒಂದು ಕಡೆ ಹೆದರಿಕೆ ಶುರುವಾಗ್ಬಿಡ್ತಾ, ಪರ ವಿರೋಧಗಳು ಶುರುವಾಗ್ಬಿಡ್ತಾ. ದಯವಿಟ್ಟು ತಿಳ್ಕೊಳ್ಳಿ, ಹೇಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಡಬೇಕೋ ಹಾಗೆಯೇ ಈ ಒಂದು ಇಂಥ ಪ್ರಕರಣದಲ್ಲಿ ಮಾಧ್ಯಮಗಳ ಜವಾಬ್ದಾರಿಯು ಕೂಡ ಅಷ್ಟೇ ಪ್ರಮುಖವಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಜನಗಳಿಗೆ ವಿಚಾರವನ್ನು ತಲುಪಿಸುವಂಥವರು ಮಾಧ್ಯಮದವರೇ. ಅದು ಎಂಥದ್ದೇ ನ್ಯಾಷನಲ್ ಮೀಡಿಯಾ ಆಗಲಿ, ಸ್ಟೇಟ್ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಯೂಟ್ಯೂಬರ್ಸ್ ಆಗಲಿ, ದಯವಿಟ್ಟು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಮೀಡಿಯಾಗಳಿಗಿಂತೂ ಮುಂಚೆ ಯಾವಾಗ ಯಾರೂ ಈ ಒಂದು ಪ್ರಕರಣ ಕೈಗೆತ್ಕೊಳ್ಳೋದಿಲ್ಲ ಜನಗಳ ಮುಂದೆ ಸತ್ಯಾಸತ್ಯತೆಯನ್ನು ಇಡೋದಕ್ಕೆ, ಅದಕ್ಕೆ ಮುಂಚಿನಿಂದಲೂ ಕೂಡ ಯೂಟ್ಯೂಬರ್ಸ್ ಕೊಡುಗೆ ಬಹಳಷ್ಟು ಇದೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಇತ್ತೀಚಿನ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸಾಕ್ಷಿದಾರ 10 ಪಾಯಿಂಟ್ಗಳ ಉತ್ಖನನ ಆಗತ್ತೆ, 10ರಲ್ಲಿ 9 ಫೇಲ್ ಆಗುತ್ತೆ, ಬರೀ 6ರಲ್ಲಿ ಮಾತ್ರ ಕೇವಲ ಒಂದು 26ರಷ್ಟು ಮೂಳೆಗಳು ಹೆಚ್ಚು ದೇಹದ ವಿವಿಧ ಭಾಗದ ಮೂಳೆಗಳು ಸಿಗುತ್ತೆ, ಒಂದು ತಲೆಬುರುಡೆ ಸಿಗುತ್ತೆ. ಅದು ಕೂಡ FSLಗೆ ರವಾನೆ ಆಗುತ್ತೆ. ಆದರೆ 11ನೇ ಪಾಯಿಂಟ್ಗೆ ಹೋಗುವಾಗ ಆತ ಹೇಳ್ತಾನೆ, ಸಾಕ್ಷಿದಾರ ಒಂದು ರೀತಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾನೆ SITಗೆ, ನಾನು ಮಾರ್ಕಿಂಗ್ ಮಾಡಿರುವಂತಹ ಜಾಗವನ್ನು ಬಿಟ್ಟು ಆಚೀಚೆ ಒಂದಷ್ಟು ಅಡಿಗಳು ಅಥವಾ ಅಗಲ ಉದ್ದ ಎಲ್ಲ ಕೂಡ ಅಗೀರಿ ಅನ್ನುವಂಥ ಒಂದು ಮನವಿಯನ್ನು SITಗೆ ಮಾಡ್ಕೊಳ್ತಾನೆ. SIT ಅದಕ್ಕೆ ಓಕೆ ಅಂತ ಹೇಳುತ್ತೆ. 11ನೇ ಪಾಯಿಂಟ್ಗೆ ಉತ್ಖನನಕ್ಕೆ ಹೋಗಬೇಕು ಅಂತ ಹೇಳಿದಾಗ ಈತ ಬೇರೆ ಬೇರೆ ಜಾಗಗಳನ್ನು ತೋರಿಸ್ತಾ ಹೋಗ್ತಾನೆ. ಅಂದರೆ ಅಲ್ಲಿಂದ 100 ಮೀಟರ್ ದೂರದಲ್ಲಿರುವಂಥ ಬಂಗ್ಲಗುಡ್ಡದ ಮೇಲೂ ಕೂಡ ಅಲ್ಲಿ ಅಗಿಯುವಂಥ ಪ್ರಕ್ರಿಯೆ ಆಗುತ್ತೆ. ಅಲ್ಲಿ ಒಂದಷ್ಟು ಹೆಣಗಳು ಸಿಕ್ಕಬಿಡುತ್ತೆ. ಅದರಲ್ಲೂ ಕೂಡ ಅದು ಪ್ರಮುಖವಾಗಿ ಹೆಣ್ಣು ಮಕ್ಕಳದೇ ಅನ್ನುವಂಥದ್ದು FSLನ ಮಾಹಿತಿಯಿಂದ ಗೊತ್ತಾಗ್ತಾ ಹೋಗುತ್ತೆ.
ಹೀಗೆ ಇದಾದ ನಂತರದಲ್ಲಿ ಮತ್ತೋರ್ವ ಸಾಕ್ಷಿದಾರ ಬರ್ತಾನೆ, ಜಯಂತ್ ಶೆಟ್ಟಿ ಅನ್ನುವಂಥವ್ರು. ಆತ ಹೇಳ್ತಾನೆ 15 ವರ್ಷದ ಮುಂಚೆ ಒಂದು ಬಾಲಕಿ ಆಗುತ್ತೆ, ಆ ಹೆಣ ಅಲ್ಲೇ ಬಿದ್ದಿರುತ್ತೆ ಒಂದು ವಾರಗಟ್ಟಲೆ. ಅದನ್ನು ಕೂಡ ಯಾರಿಗೂ ಕೂಡ ಪೊಲೀಸರಿಗಾಗ್ಲಿ ಪಂಚಾಯತಿಯವರಿಗಾಗ್ಲಿ ಮಾಹಿತಿ ಕೊಡದೆ ಹೂತಾಕುವಂಥ ಕೆಲಸ ಆಗುತ್ತೆ. ನನ್ನನ್ನು ಕರೀರಿ, ನನ್ನ ಜೊತೆಗೆ ಬನ್ನಿ, ನಾನು ನಿಮಗೆ ಹೆಣವನ್ನು ತೆಕ್ಕೊಡ್ತೀನಿ ಅನ್ನುವಂಥದ್ದಾಗುತ್ತೆ. ಆದರೆ ನಿನ್ನೆ ಇನ್ನೊಂದು ಪ್ರಮುಖವಾದಂಥ ತಿರುವು ಸಿಗತ್ತೆ. ಧರ್ಮಸ್ಥಳದ ಸ್ಥಳೀಯರು, ಗ್ರಾಮಸ್ಥರೇ 6 ಜನ ಮುಂದೆ ಬರ್ತಾರೆ. ಮುಂದೆ ಬಂದು ನಾವು ಐ ವಿಟ್ನೆಸ್ ಇದ್ದೇವೆ, ನಾವು ಈ ಸಾಕ್ಷಿದಾರ ಏನು ಬಂದಿದ್ದಾನಲ್ಲ ಭೀಮಾ ಮಾಸ್ಕ್ ಮ್ಯಾನ್, ಆತ ಹೆಣ ಹುಟ್ಟಾಕಿರುವುದಂತನ್ನ ನಾವು ನೋಡಿದ್ದೇವೆ, ಆತ ಹೆಣ ಹೂತಾಕಿರೋದು ನಾವು ನೋಡಿದ್ದೀವಿ, ನಾವು ಐ ವಿಟ್ನೆಸ್ ಇದ್ದೇವೆ, ನಡೀರಿ ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಂತ. ತಿರುವುಗಳ ಮೇಲೆ ತಿರುವು ಈ ಒಂದು ಪ್ರಕರಣಕ್ಕೆ. ಸತ್ಯಾಸತ್ಯತೆಯನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಜನಗಳು. ಹೀಗೆ ಯಾವಾಗ ಒಂದಷ್ಟು ಬೆಳವಣಿಗೆಗಳಾಗಕ್ಕೆ ಶುರುವಾಯಿತು, ಈ ಮಧ್ಯದಲ್ಲಿ ಮತ್ತೊಂದು ಡಿ ಗ್ಯಾಂಗ್ ಏನಿದೆಯಲ್ಲ, ಇವರುಗಳಿಗೆ ಕಳವಳ, ಭಯ ಶುರುವಾಗ್ಬಿಡ್ತು. SITಗೂ ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆಗಳು ಶುರುವಾಯಿತು, ಉದ್ಭವ ಆಗಕ್ಕೆ ಶುರುವಾಯಿತು, ಏನಾಗ್ತಾ ಇದೆ ಇಲ್ಲಿ ಹಾಗಾದ್ರೆ ಅಂತ. ಹೀಗಾಗಿ ಧರ್ಮಸ್ಥಳದ ಗೇಟ್ ವೇಲಿ ಒಂದಷ್ಟು ಜನ ನಿಲ್ತಾರಂತೆ ರೌಡಿಗಳು, ಯಾರೇ ಬಂದರೂ ಕೂಡ ತಡೆಯುವಂಥ ಕೆಲಸ ಆಗುತ್ತೆ. ಮತ್ತು ನಿನ್ನೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್ ಸೌಜನ್ಯಾಳ ಸಮಾಧಿ ಇರುವಂತಹ ಪಾಂಗಳ ಸುತ್ತಮುತ್ತ ಪ್ರದೇಶಕ್ಕೆ ಹೋಗ್ತಾರೆ. ಸೌಜನ್ಯ ಸಮಾಧಿಗೂ ನಮಸ್ಕಾರವನ್ನು ಮಾಡಿಕೊಂಡು ಕುಡ್ಲಾರಾಮ್ ಪೇಜ್ ಇದಕ್ಕೆ ಒಂದು ರೀತಿಯಲ್ಲಿ ಸಂದರ್ಶನವನ್ನು ಕೊಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಆಗ ಅವರ ಎದುರುಗಡೆಯೇ ಅಲ್ಲಿ ನಡೆಯುವಂಥದ್ದು ಧರ್ಮಸ್ಥಳದ ಡಿ ಗ್ಯಾಂಗ್ ಮತ್ತು ಈ ಒಂದು ಏನಿದ್ದಾರಲ್ಲ ಯೂಟ್ಯೂಬರ್ ವರದಿಗಾರರು, ಕುಡ್ಲಾರಾಮ್ ಪೇಜ್ನ ಅಜಯ್ ಅಂಚನ್, ಸಂಚಾರಿ ಸ್ಟುಡಿಯೋದ ಸಂತೋಷ್ ಮತ್ತು ಯುನೈಟೆಡ್ ಮೀಡಿಯಾದ ಅಭಿನಂದನ ಮೇಲೆ ಡಿ ಗ್ಯಾಂಗ್ ಅವರು ಮಾತಿನ ಚಕಮಕಿ ಆಗತ್ತೆ, ಹಲ್ಲೆ ನಡೆಸುವಂತಹ ಕೆಲಸ ಆಗತ್ತೆ. ಯಾರ್ರೀ ಇವರಿಗೆ ಪರ್ಮಿಷನ್ ಕೊಟ್ಟವರು? ಮಾಧ್ಯಮದವರು. ಅಂದ್ರೆ ಮಾಧ್ಯಮದವರೇ, ಅದು ಯೂಟ್ಯೂಬರ್ಸ್ ಬೇರೆ ಅಲ್ಲ, ಸ್ಟೇಟ್ ಮೀಡಿಯಾದವರು ಬೇರೆ ಅಲ್ಲ, ದುಡ್ಡು ಕೊಟ್ಟು ಸುದ್ದಿ ಮಾಡೋ ಮಾಧ್ಯಮದವರು ಬೇರೆ ಅಲ್ಲ, ನ್ಯಾಷನಲ್ ಮೀಡಿಯಾಸು ಬೇರೆ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಅವರ ಮೇಲೆ ದೈಹಿಕವಾದಂಥ ಹಲ್ಲೆ ಆಗತ್ತೆ, ಯೂಟ್ಯೂಬರ್ಸ್ ಮೇಲೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದು. ಅವರಿಗೆ ಹಿಗ್ಗಾಮುಗ್ಗ ಥಳಿಸುವಂತಹ ಕೆಲಸ ಆಗುತ್ತೆ. ಅವರುಗಳನ್ನು ಬೆನಕ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅವರುಗಳನ್ನು ನೋಡೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರು ಕೂಡ ಹೋರಾಟಗಾರರು ಬರ್ತಾರೆ. ಆಗ ಒಂದು ಖಾಸಗಿ ವಾಹಿನಿಯ ಮಾಧ್ಯಮದ ವರದಿಗಾರ ಅವರನ್ನು ಮಾತಾಡಿಸುವಂತಹ ಪ್ರಯತ್ನ ಪಡ್ತಾನೆ. ಅವರು ಬಹಳ ವಿನಮ್ರವಾಗಿ, ನಯವಾಗಿ ಅದನ್ನು ತಿರಸ್ಕರಿಸ್ತಾರೆ, ನಾವು ಕೊಡಲ್ಲಪ್ಪ ನಿನಗೆ ಅಂತ. ಆಗ ಏಕಾಏಕಿ ಆ ವರದಿಗಾರ ಅವರನ್ನು ಹಿಗ್ಗಾಮುಗ್ಗ ಮಾತಾಡಿಸೋದಕ್ಕೆ ಶುರು ಮಾಡ್ತಾನೆ, ಅವಾಚ್ಯವಾದಂಥ ನಿಂದನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಬೇಡಪ್ಪ ಅಂತ ಹೇಳಿದ್ರು ಕೂಡ ಅವನನ್ನು ತಡೆಯುವಂಥ ಪ್ರಯತ್ನ ಮಾಡೋದು ಆಸ್ಪತ್ರೆಯ ಸಿಬ್ಬಂದಿ. ಗಿರೀಶ್ ಮಟ್ಟಣ್ಣನವರಾಗಲಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಲಿ, ಅಥವಾ ಏನು ಹೋರಾಟಗಾರಿದ್ದಾರೆ, ಇವ್ರು ಯಾರು ಕೂಡ ಆತನ ಮೇಲೆ ಕೈಯೂ ಮಾಡಿಲ್ಲ, ಅವನನ್ನು ತಡೆಯುವಂಥ ಪ್ರಯತ್ನವೂ ಮಾಡಿಲ್ಲ. ಆದರೆ ಯಾವಾಗ ತಡೆಯುವಂಥ ಪ್ರಯತ್ನ ಆಯಿತು ಸಿಬ್ಬಂದಿ ವರ್ಗದಿಂದ, ಆಗ ಇವರನ್ನು ಸೇಫ್ ಮಾಡುವಂಥ ಕೆಲಸಕ್ಕೆ ಈ ಒಂದು ಕೊಠಡಿ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸಲಾಗುತ್ತೆ. ತಕ್ಷಣಕ್ಕೆ ಈತ ಫೋನ್ ಮಾಡಿಕೊಂಡು ವಾಹಿನಿಯ ಮಾಧ್ಯಮದ ಆಂಕರ್ಗೆ ಇರೋ ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಹೊಡೆದಾಟ ಆಗಿದೆ, ಹಾಗೆ ಹೀಗೆ ಅನ್ನುವಂಥ ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಆ ಕ್ಷಣಕ್ಕೆ 5 ನಿಮಿಷದಲ್ಲಿ ಆ ಒಂದು ಮಾಧ್ಯಮದ ವಾಹಿನಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ನಮ್ಮ ವರದಿಗಾರನ ಮೇಲೆ ಹಲ್ಲೆ ಆಗಿದೆ ಅಂತ ಬರುತ್ತೆ. ಹೇಗೆ ಒಪ್ಬೇಕು ಅದನ್ನ? ಸಮಾಜಕ್ಕೆ ಇಂಥ ಒಂದು ಸೂಕ್ಷ್ಮ ಪ್ರಕರಣದ ಸತ್ಯಾಸತ್ಯತೆ ನೀಡುವಂಥ ಕೆಲಸ ಮಾಡಬೇಕೆ ಹೊರತು ವಾಹಿನಿಗಳು ದುಡ್ಡು ತಗೊಂಡು ತಪ್ಪು ಮಾಹಿತಿಯನ್ನು ಕೊಡುವಂತಹ ಕೆಲಸ ಮಾಡಬಾರದು. ಆ ಕ್ಷಣಕ್ಕೆ ಅಲ್ಲಿಂದ ಅವರು ಕೂಡ ಲೈವ್ ಬರ್ತಾರೆ, ನೋಡಿ ನಾವಿಲ್ಲೇ ಇದ್ದೇವೆ, ನಾವು ಯಾರೂ ಕೂಡ ಇಲ್ಲಿ ಗಲಾಟೆ ಮಾಡ್ತಾ ಇಲ್ಲ, ದೊಂಬಿ ಮಾಡ್ತಾ ಇಲ್ಲ, ನಾವುಗಳು ಇರೋ ಸತ್ಯವನ್ನ ಹೇಳ್ತಾ ಇದ್ದೇವೆ, ಯಾರು ಹೋರಾಟಗಾರರು ಇವ್ರ ಮೇಲೆ ಕೈ ಮಾಡಿಲ್ಲ, ಆದರೆ ನಮ್ಮ ಮೇಲೆ ಅಪಪ್ರಚಾರ ಸುಳ್ಳು ಸುದ್ದಿಯನ್ನು ಹರಡಿಸಲಾಗ್ತಾ ಇದೆ ಇಂಥ ವಾಹಿನಿ ಅಂತ ಅವರು ಕೂಡ ಅಲ್ಲಿಂದಲೇ ಬಂದು ಕ್ಲಿಯರೆನ್ಸ್ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ. ಅದಾದ ನಂತರದಲ್ಲಿ ಈಗ ಅದೇ ಮಾಧ್ಯಮದ ಮೇಲೂ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ FIR ಆಗಿದೆ. ಆ ಮಾಧ್ಯಮದ ನಿರೂಪಕರಾದಂಥ ಅವ್ರ ಮೇಲೂ ಕೂಡ FIR ಆಗಿದೆ. ಮತ್ತು ಈಗ ಇದಾದ ನಂತರದಲ್ಲಿ ಧರ್ಮಸ್ಥಳದ ಸ್ಟೇಷನ್ ಎದುರುಗಡೆ ಪರ ವಿರೋಧಿಗಳು ಎಲ್ಲ ಹೋರಾಟಗಾರರು ಪ್ರೊಟೆಸ್ಟ್ ಆಗುತ್ತೆ. KSRP ಹೆಚ್ಚಿನ ತುಕಡಿಯನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದಾರೆ. ಅವರುಗಳು ಕೂಡ ಅಲ್ಲಿನ ಒಂದು ಪರಿಸ್ಥಿತಿ ನಿಯಂತ್ರಣಕ್ಕೆ, ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ. ಇದೆಲ್ಲದರ ಮಧ್ಯ ಇದು ಅವಶ್ಯಕತೆ ಇತ್ತ? ಮಾಧ್ಯಮದ ಹಕ್ಕನ್ನು, ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಕೆಲಸವ ಇವರುಗಳದ್ದು? ಹಾಗಾದರೆ ಡಿ ಗ್ಯಾಂಗ್ ಅವ್ರದ್ದು. ಎಲ್ಲರಿಗೂ ಅವರವರದ್ದೇ ಆದ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಜೊತೆಗೆ ಹಕ್ಕು ಕೂಡ ಇದೆ, ಎಲ್ಲರಿಗೂ ಇದೆ, ಯಾರು ಕೂಡ ಹತ್ತಿಕ್ಕಕ್ಕಾಗಲ್ಲ. ಇದೆಲ್ಲಕ್ಕೂ ಅಲ್ಟಿಮೇಟ್ಲಿ SITಗೂ ಈಗ ಪ್ರಶ್ನೆ ಬೀಳ್ತಾ ಇರುವಂಥದ್ದು. ಇಷ್ಟೆಲ್ಲ ಬೆಳವಣಿಗೆಗಳು SIT ಮೇಲೆ, ಸಾಕ್ಷಿಗಳ ಮೇಲೂ ಕೂಡ ಒಂದು ಪರಿಣಾಮ ಬೀರುತ್ತೆ. ದಯವಿಟ್ಟು ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಹೀಗಾಗಿ ಯಾರೂ ಕೂಡ ಈ ಥರದ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಲೆಟ್ಸ್ ವೇಟ್. ನಮಗೂ ಕೂಡ ನಂಬಿಕೆ ಇದೆ, ಕಾನೂನು ಮೇಲೂ ನಂಬಿಕೆ ಇದೆ, ಮಂಜುನಾಥನ ಮೇಲೂ ಅಪಾರವಾದಂಥ ಆಭಾರವಾದಂಥ ನಂಬಿಕೆ ಇದೆ. ಎಲ್ಲ ಸತ್ಯಾಸತ್ಯತೆ ಸದ್ಯದಲ್ಲೇ ಎಲ್ಲರ ಮುಂದೆ ಜಗಜ್ಜಾಹೀರಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ಸ್ಪೆಷಲ್.